ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮೆಗೆದೋನ್ ಯುದ್ಧ ಮಹಾದಿನದ ಕದನ ಪುಟ 363. ಈ ಸಂಕಟವನ್ನು ತಪ್ಪಿಸುವ ನಿರೀಕ್ಷೆ ಇಲ್ಲವಾದರೂ ಬರಲಿರುವ ಬಿರುಗಾಳಿಯಿಂದ ತಪ್ಪಿಸಿಕೊಳ್ಳುವಂತೆ ಅಂತಹ ವ್ಯಕ್ತಿಗಳಿಗೆ ವೇದದಲ್ಲಿ ಸೂಚನೆಗಳನ್ನು ಕೊಡಲಾಗಿದೆ. ಮೊದಲನೆಯದಾಗಿ ಸಭೆಯ ನಂಬಿಗಸ್ತರಿಗೆ ಬಿರುಗಾಳಿಯು ಪೂರ್ಣ ಶಕ್ತಿಯಿಂದ ಸ್ಫೋಟಿಸುವ ಮುನ್ನ ಬಿಡುಗಡೆಯಾಗುವ ವಾಗ್ದಾನವನ್ನು ಕೊಡಲಾಗಿದೆ. ಎರಡನೆಯದಾಗಿ ಯಾರ್ಯಾರು ನ್ಯಾಯವನ್ನು ಪ್ರೀತಿಸಿ ಮತ್ತು ಶಾಂತಿಯನ್ನು ಮುಂದುವರೆಸುತ್ತಾರೋ ಅವರು ಕರ್ತನ ವಾಕ್ಯದಲ್ಲಿ ಮಾರ್ಗ ತೋರಿರುವಂತೆ ತಮ್ಮ ಮನೆಗಳನ್ನು ಶ್ರದ್ಧೆಯಿಂದ ಕ್ರಮದಲ್ಲಿಟ್ಟುಕೊಳ್ಳಬೇಕು. ವಾಕ್ಯವು ತಿಳಿಸುತ್ತದೆ, ಕಾಲವು ಹೊಟ್ಟಿನಂತೆ ಹಾರಿ ಹೋಗುತ್ತದಲ್ಲ. ಯೆಹೋವನ ನಿಯಮವನ್ನು ಕೈಗೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ, ಸಧರ್ಮವನ್ನು ಅಭ್ಯಾಸಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ಚಫನ್ಯ 2:2 ಮತ್ತು 3ನೇ ವಚನ. ಯಾರು ಈ ಸಂಗತಿಗಳು ಎಚ್ಚರಿಕೆಯ ಗಂಟೆಯು ಬಾರಿಸುವುದನ್ನು ನೋಡುತ್ತಾರೋ ಅವರಿಗೆ ಪ್ರವಾದಿ ಯೋವೇಲನು ಕರೆ ನೀಡುವಂತೆ ಅಂತಹವರೆಲ್ಲರೂ ಸಂದರ್ಭಕ್ಕೆ ಅನುಗುಣವಾಗಿ ಎಚ್ಚೆತ್ತುಕೊಳ್ಳುವಂತೆ ಹೇಳುತ್ತಾನೆ. ಚಿಯೋನಿನಲ್ಲಿ ಕೊಂಬೂದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೈಯಿರಿ. ಅಂದರೆ ಕ್ರೈಸ್ತ ನಾಡು, ಪರಿಶುದ್ಧ ಪರ್ವತ ಅಥವಾ ಕರ್ತನ ರಾಜ್ಯವೆಂದು ಹೇಳಿಕೊಳ್ಳುವವರು, ಯೆಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು, ಅದು ಕತ್ತಲಿನ ಮೊಬ್ಬಿನ ದಿನ. ಕೀರ್ತನೆಗಾರನು ಹೇಳುತ್ತಾನೆ, ಆತನು ದುಷ್ಟರ ಮೇಲೆ ಪಾಶಗಳನ್ನು ಸುರಿಸಲಿ, ಬೆಂಕಿ, ಗಂಧಕ, ಉರಿ, ಗಾಳಿ ಇವುಗಳನ್ನು ಅವರ ಪಾನವಾಗ ಮಾಡಲಿ. ಯಾಕೆಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವವನಾಗಿದ್ದಾನೆ. ಕೀರ್ತನೆ 11:3-7. ಮಹೋನ್ನತನಾದ ದೇವರ ಆ ಮಹಾದಿನದ ಹೋರಾಟವು ಜಗತ್ತು ಎಂದೂ ಕಂಡಿರದ ಅತ್ಯಂತ ಮಹಾಕ್ರಾಂತಿಯಾಗಿರುವುದು. ಏಕೆಂದರೆ ಇದರಲ್ಲಿ ಪ್ರತಿಯೊಂದು ಅನೀತಿಯ ಸೂತ್ರಗಳು ಒಳಗೊಂಡಿರುವುದು. ನಿಜವಾಗಿಯೂ ದೇಶಗಳ ನ್ಯಾಯ ತೀರ್ವಿಕೆಯಾಗಿದೆ, ಪ್ರತಿ ವ್ಯಕ್ತಿಗಳ ನ್ಯಾಯ ತೀರ್ಪಾಗಿದೆ. ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ಮತ್ತಾಯ 10:26. ಇದೋ ಹೇಗೆ ಈಗಲೂ ಸಾಮಾನ್ಯ ಬುದ್ಧಿಶಕ್ತಿಯ ಶೋಧಕ ದೀಪವು ರಾಜಕೀಯ ಒಳಸಂಚನ್ನು, ಹಣಕಾಸಿನ ಧೋರಣೆಯನ್ನು, ಧಾರ್ಮಿಕ ಹಕ್ಕು ಕೋರಿಕೆಗಳ ರಹಸ್ಯ ಒರತೆಗಳನ್ನು ಕಂಡುಹಿಡಿಯುತ್ತದೆಯೋ, ಮತ್ತು ಹೇಗೆ ಎಲ್ಲವೂ ನ್ಯಾಯ ತೀರ್ಪಿನ ಕಟ್ಟೆಗೆ ತರಲ್ಪಡುತ್ತಿದೆಯೋ, ಮನುಷ್ಯರಿಂದಲೂ ದೇವರಿಂದಲೂ ಸರಿತಪ್ಪುಗಳನ್ನು ಪ್ರಕಟಿಸುತ್ತದೆಯೋ, ಹಾಗೆಯೇ ದೇವರ ವಾಕ್ಯದ ಬೋಧನೆಗನುಗುಣವಾಗಿ ನ್ಯಾಯ ತೀರ್ಪಾಗುವುದು. ಸುವರ್ಣ ನಿಯಮ, ಪ್ರೀತಿಯ ನಿಯಮ, ಕ್ರಿಸ್ತನ ಆದರ್ಶಗಳು ಇವೆಲ್ಲವೂ ಗಮನಾರ್ಹವಾದ ಪ್ರಾಮುಖ್ಯತೆಗೆ ಈ ಕಾಲಗಳಲ್ಲಿ ಚರ್ಚಿಸುವ ವಿಷಯವಾಗಿದೆ. ಆ ಮಹಾಯುದ್ಧದ ಹೋರಾಟವು ಬೇರೆಲ್ಲ ಕ್ರಾಂತಿಕಾರಿ ಯುದ್ಧದಂತೆ ಅನುಕ್ರಮವಾದ ಬೆಳವಣಿಗೆಯಾಗುವ ಹಂತಗಳಿವೆ. ಪ್ರತಿ ಕಲಹದ ಸಂಕೇತದ ಹಿಂದೆ ಪ್ರೇರಕವಾದ ಕಾರಣಗಳಿವೆ. ದೇಶಗಳ ಮತ್ತು ವ್ಯಕ್ತಿಗಳ ನಿಜವಾದ ಅಥವಾ ಕಲ್ಪಿತ ತಪ್ಪುಗಳು, ನಂತರದಲ್ಲಿ ಆ ತಪ್ಪುಗಳಿಂದ ತೀವ್ರವಾಗಿ ಬರುವ ಕಷ್ಟ ಅನುಭವಿಸಿದವರ ಮೂಲಕ ಬೆಲೆ ಕಟ್ಟಿದವರದು, ನಂತರ ಅನುಸರಿಸುವಂತೆ ಸುಧಾರಣೆಯ ವಿವಿಧ ಪ್ರಯತ್ನಗಳು, ಅವುಗಳು ನಿಷ್ಪ್ರಯೋಜಕವೆಂದು ಸಾಬೀತಾಗಿ ಮಹಾ ವಾದವಿವಾದಗಳಿಗೆ ನಡೆಸಿತು. ಮಾತಿನ ಯುದ್ಧ, ಭಾಗವಾಗುವಿಕೆ, ಅಭಿಪ್ರಾಯಗಳ ಕಲಹ, ಅಂತಿಮವಾಗಿ ಸೇಡು ಮತ್ತು ಶಸ್ತ್ರಗಳಿಂದ ಕಲಹ. ಮಹೋನ್ನತನಾದ ದೇವರ ಆ ಮಹಾದಿನದ ಹೋರಾಟವು ಹೀಗಿರುವುದು. ಅದರ ಸಾಮಾನ್ಯ ಗುಣಲಕ್ಷಣವು ಕತ್ತಲಿನ ವಿರುದ್ಧ ಬೆಳಕಿನ ಹೋರಾಟವಾಗಿದೆ. ದಬ್ಬಾಳಿಕೆ ವಿರುದ್ಧವಾಗಿ ಸ್ವತಂತ್ರ, ತಪ್ಪುಗಳಿಗೆ ಎದುರಾಗಿ ಸತ್ಯ. ಅದರ ವಿಸ್ತರಿಸುವಿಕೆಯು ವಿಶ್ವದಾದ್ಯಂತವಾಗುವುದು. ಅರಸರ ವಿರುದ್ಧ ರೈತರು, ದೇವಾಲಯದ ಬೋಧನಾ ಪೀಠಕ್ಕೆ ವಿರುದ್ಧವಾಗಿ ದೇವಾಲಯದ ಆಸನ, ಬಂಡವಾಳಶಾಹಿಗಳ ವಿರುದ್ಧ ಶ್ರಮಜೀವಿಗಳು, ದಬ್ಬಾಳಿಕೆಗೆ ಒಳಗಾದವರು ಪ್ರತಿಯೊಂದು ಅನ್ಯಾಯ ಮತ್ತು ಹಿಂಸೆಗೆ ವಿರುದ್ಧ ಆಯುಧವೆತ್ತಿದ್ದಾರೆ, ಮತ್ತು ದಬ್ಬಾಳಿಕೆ ಮಾಡುವವರು ಆಯುಧದೊಡನೆ ತಮ್ಮ ಹಕ್ಕುಗಳು ಎಂದು ಬಹಳ ಕಾಲದಿಂದ ಪರಿಗಣಿಸುವುದನ್ನು ಹಾಗೂ ಅವರ ಹಕ್ಕುಗಳು ಮತ್ತೊಬ್ಬರ ಹಕ್ಕುಗಳ ಅತಿಕ್ರಮಣ ಎಂದು ಕಂಡುಬಂದರೂ ರಕ್ಷಿಸಿಕೊಳ್ಳಲು ಹವಣಿಸುತ್ತಾರೆ.